ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗೋ ಫುಡ್ಡಿಂಗ್ ಅಂದರೆ ಮಾವಿನ ಹಣ್ಣಿನಿಂದ ಮಾಡಿದಂಥ ಫುಡ್ಡಿಂಗು ತುಂಬ ಫಸ್ಟ್ ಟೈಮ್ ಮಾಡಿದ್ದು ನಾನು. ತುಂಬ ಚೆನ್ನಾಗಿ ಬಂತು. ಊಟ ಆದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ನಾನು 2 ಮಾವಿನ ಹಣ್ಣು, ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡೆ. ಈ ಮಾವಿನ ಹಣ್ಣಿನಲ್ಲಿ ಜ್ಯೂಸು, ಸೀಕರಣೆ ಮತ್ತು ಜಾಮು ಎಲ್ಲ ಮಾಡಿದರು. ಆದರೆ ಇದು ಮಾಡಿರಲಿಲ್ಲ. ಅದು ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಮಲ್ಲಿಕಾ ಮಾವಿನ ಹಣ್ಣು ಎಲ್ಲ ಮಾರ್ಕೆಟಲ್ಲಿ ನೋಡಿದ್ರು ಮಲ್ಲಿಕಾ ಮಾವಿನ ಹಣ್ಣೆ ಜಾಸ್ತಿ. ಈಗ ಏನಿಲ್ಲ ಅಂದರೂ ಆಗಸ್ಟ್ ತನಕ ಮಲ್ಲಿಕಾ ಮಾವಿನ ಹಣ್ಣು ಸಿಗ್ತಾನೆ ಇರ್ತದೆ. ಮತ್ತು ತಂದ್ರೂ ಇದು ಬೇಗ ಕೆಡೋದಿಲ್ಲ. ಈ ಪಲ್ಪ್ ತಗೊಂಡಾಯಿತು. ಈಗ ಮಿಕ್ಸಿ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ ತಣ್ಣಗಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡಿದ್ದೇನೆ. ಈ ತಣ್ಣಗಿರೋ ಹಾಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ವಿಸ್ಕರಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಕೆಳಗಡೆ ಕೂತ್ಕೊಂಡಿರ್ತದದು. ಈಗ ಅದಕ್ಕೊಂದು 2 ಸ್ಪೂನ್ ಸಕ್ಕರೆ, ನಿಮಗೆ ರುಚಿ ಜಾಸ್ತಿ ಸಿಗಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಆಗಿದೆ. ಈಗ ಇದನ್ನು ಬಿಸಿ ಮಾಡೋಣ. ಮಗ್ಚ್ತಾನೇ ಇರಬೇಕು, ತಳ ಹಿಡ್ಕೊಂಡು ಬಿಡ್ತದೆ ಇದು. ಈ ಪಾತ್ರೆನೂ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಕುದಿಸ್ಲಿಕ್ಕೆ, ಇಲ್ಲಾಂದರೆ ಸೀದೋಗ್ತದೆ ಮತ್ತು ಅದು ಬೇಯಲ್ಲ, ಹಸಿ ವಾಸನೆ ಬರ್ತದೆ ತಿನ್ನುವಾಗ. ಈಗ ಕುದೀತಾ ಇದೆ. ಇದಕ್ಕೀಗ ಮ್ಯಾಂಗೋ ಪ್ಯೂರಿ ಹಾಕ್ತಾ ಇದ್ದೇನೆ. ಎಷ್ಟು ಚೆಂದ ಕಲರ್ಫುಲ್ಲಾಗಿದೆ ನೋಡಿ, ಆರೆಂಜ್ ಮತ್ತು ವೈಟ್. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವೀಟಿಗೆ, ಯಾವುದೇ ಸ್ವೀಟಿಗಾದರೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದರ ಇನ್ನೂ ರುಚಿ ಜಾಸ್ತಿ ಆಗ್ತದೆ. 1 ಪಿಂಚ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋಣ.
ಇದಾಯ್ತು, ಈಗ ಕುದೀತಾ ಬಂತು. ಕುದಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಒಂದು 2ರಿಂದ 3 ಗಂಟೆ ತನಕ ಇಡಬೇಕು. ಆಯ್ತು, ಈಗ ಇಡಿಸ್ತಾ ಇದ್ದೇನೆ. ಈಗ ಬೌಲಲ್ಲಿ ಹಾಕ್ತಾ ಇದ್ದೇನೆ. ನಮ್ಗೆ ಯಾವ ಥರ ಬೌಲ್ ಬೇಕೋ ಆ ಥರ ಬೌಲಲ್ಲಿ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಹಾಕಿದ್ದೇನೆ, ನೋಡ್ಲಿಕ್ಕೆ ತುಂಬ ಚೆಂದ ಕಾಣಿಸ್ತದೆ ಅಂತೇಳಿ. ಈಗ ಇದು ಫ್ರಿಜ್ಜಲ್ಲಿ ಇಡಬೇಕು. ಆಯ್ತು, ಈಗ 2-3 ಗಂಟೆ ಆಗಿದೆ. 2ರಿಂದ 3 ಗಂಟೆ ತನಕ ಆಗಿದೆ. ಈಗ ಸೆಟ್ಟಾಗಿದೆ. ಈಗ ಅದು ಈಗ ಸರ್ವ್ ಮಾಡ್ತಾಯಿದ್ದೇನೆ. ಅದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಪೀಸಸ್ ಹಾಕೋಣ, ನೋಡ್ಲಿಕ್ಕೆ ಚೆಂದ ಕಾಣಿಸ್ತದೆ. ಎಷ್ಟು ಕಲರ್ಫುಲ್ಲಾಗಿ ಏನು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಚೆಂದ ಸೆಟ್ಟಾಗಿದೆ. ಈಗ ಟೇಸ್ಟ್ ನೋಡೋಣ. ಟೇಸ್ಟು ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.